ಇದೊಂದು ಸ್ವಾರಸ್ಯಕರವಾದಂತಹ ಕನ್ನಡದ ಹೆಸರಿನ ಮರ, ಜಗಳಗಂಟಿ ಮರ. ಈ ಮರಕ್ಕೆ ಯಾಕೆ ಈ ಮನುಷ್ಯರ ಜಗಳಗಂಟಿತನ ಹೋಗಿ ಅಂಟ್ಕೊಳ್ತು ಅಂತ ಹುಡುಕಾಡಿದರೆ ಅದೇನೇನೋ ಕಥೆಗಳುಂಟು. ಕೌರವ್ರಿಗೂ ಪಾಂಡವರು ಜಗಳಕ್ಕೂ ಇದಕ್ಕೂ ನಂಟು ಬೆಳೆಸೋದು ಉಂಟು. ನಾನೀಗ ಆ ಕೌರವ್ರಿಗೂ ಪಾಂಡವ್ರಿಗೂ ಈ ಜಗಳಗಂಟಿ ಮರಕ್ಕೂ ಇರುವ ನಂಟನ್ನು ಹೇಳೋದು ಬಿಟ್ಟು ಈ ಜಗಳಗಂಟಿ ಮರದ ಬಗ್ಗೆ ಇರುವ ಒಂದು ಸ್ವಾರಸ್ಯಕರವಾದಂತಹ ಜನಪದ ಕಥೆಯನ್ನು ಹೇಳ್ತೀನಿ, ಕೇಳಿ. ಒಂದು ಊರು, ಆ ಊರಲ್ಲಿ ಇಬ್ಬರು ಅಣ್ಣತಮ್ಮದಿರು. ಆ ಅಣ್ಣತಮ್ಮದಿರಿಬ್ಬರಿಗೂ ಮದುವೆ ಆಗಿತ್ತು. ಆದರೆ ಆ ಹೆಂಡ್ತಿರಿಬ್ಬರಿಗೂ ಹೊಂದಾಣಿಕೆಯಾಗದೆ ಪರಸ್ಪರ ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ರು. ಬೇರೆ ಬೇರೆ ಅಂದರೆ ಅದೇನು ದೂರದ ವಾಸವಲ್ಲ, ಇದ್ದ ಮನೆಯಲ್ಲೇ ಮಧ್ಯಕ್ಕೊಂದು ಅಡ್ಗೋಡೆ ಇಟ್ಕೊಂಡು ಆ ಕಡೆ ಒಬ್ಬ ಈ ಕಡೆ ಒಬ್ಬ ವಾಸ ಮಾಡ್ತಿದ್ರು. ಹೀಗಾಗಿ ಆ ಕಡೆ ಮನೆಯಲ್ಲಿ ಏನಾದ್ರು ಸದ್ದು ಗದ್ದಲ ಆದರೆ ಈ ಕಡೆ ಮನೆಗೆ ಕೇಳ್ತಿತ್ತು, ಈ ಕಡೆ ಮನೆಯಲ್ಲಿ ಏನಾದರೂ ಸದ್ದು ಗದ್ದಲ ಆದರೆ ಆ ಕಡೆ ಮನೆಗೆ ಕೇಳ್ತಿತ್ತು. ಇಬ್ಬರಿಗೂ ಜಮೀನಿತ್ತು, ಅದನ್ನು ಕೂಡ ಪಾಲು ಮಾಡಿಕೊಂಡು ಆ ವರ್ಷ ಎಳ್ಳು ಬೆಳೆದಿದ್ರು. ಎಳ್ಳು ಅಂದರೆ ಎಣ್ಣೆ ಪದಾರ್ಥ, ಅದು ಎಣ್ಣೆ ತೆಗೀತಕ್ಕಂಥ ಎಳ್ಳು. ಅದಕ್ಕೆ ಆಗ ಭಾಳ ಬೇಡಿಕೆ ಇತ್ತು. ಪ್ರಮುಖ ವಾಣಿಜ್ಯ ಬೆಳೆ ಅಂದರೆ ಆಗ ಎಳ್ಳೇ ಆಗಿತ್ತು. ಈ ಇಬ್ಬರು ಬೆಳೆದ ಎಳ್ಳನ್ನು ಈಗ ಒಳ್ಳೆ ರೇಟ್ ಇಲ್ಲ, ಒಳ್ಳೆ ರೇಟ್ ಬಂದಾಗ ಮಾರಾಟ ಮಾಡೋಣ ಅಂಥೇಳಿ ತಮ್ಮ ತಮ್ಮ ಮನೆಯಲ್ಲಿ ಶೇಖರಣೆ ಮಾಡ್ಕೊಂಡಿದ್ರು. ಈಗಿರಬೇಕಾದ್ರೆ ಒಂದು ದಿನ ಈ ನಮ್ಮ ಅಣ್ಣ ಇದ್ನಲ್ಲ ಹಿರಿಯನು, ಅವನ ಮನೆಯಲ್ಲಿ ಅವನ ಹೆಂಡ್ತಿ ಒಬ್ಬಳೇ ಇದ್ಲು. ಅಣ್ಣ ಎಲ್ಲೋ ಹೊರಗಡೆ ಹೋಗಿದ್ದ. ಅವ್ರ ಮನೆಯಲ್ಲಿ ಚಟ 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 ಅಂತ ಪಟಾಕಿ ಸದ್ದು ಕೇಳಿಬಂತು. ಈ ಕಡೆ ಇದ್ದಲ್ಲ ಕಿರಿಯಳು ತಮ್ಮನ ಹೆಂಡ್ತಿ, ಅವಳು ಸ್ವಲ್ಪ ಹೊಟ್ಟೆ ಕಿಚ್ಚಿನ ಹೆಂಗಸು, ಹಿರಿಯಳು ಸ್ವಲ್ಪ ಸಮಾಧಾನದ ಹೆಣ್ಮಗಳು. ಈಗಿರ್ಬೇಕಾದ್ರೆ ಏನು ಇಂಥ ಸೌಂಡ್ ಬಂತಲ್ಲ ಅಂತ ಹೇಳಿ ಈ ಕಿರಿಯಳಿಗೆ ಅನ್ನಿಸ್ತು. ಆದ್ರೆ ಹೋಗಿ ನೋಡೋಂಗಿಲ್ಲ, ಕೇಳಿ ತಿಳಿಯೋಂಗಿಲ್ಲ. ಏನು ಮಾಡೋದು ಅಂತೇಳಿ 2-3 ದಿನ ಯೋಚನೆ ಮಾಡಿವಳು. ಆಗ ಅವಳು ಗೊಳಿತು, ಓಹೋ ಹೋ 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 ಹೋ, ನನ್ನ ಆರ್ಗಿತ್ತಿ ದಿನಾನ ಎಳ್ಳೂರು ಕಡೆ ತಿಂತಾ ಇದ್ದಾಳೆ ಅಂತ. ಆಗ ಇವಳೇನು ಮಾಡಿಳು, ಈ ಕಿರಿಯಳಿದ್ಲಲ್ಲ ಅವಳು ಕೂಡ ಡೈಲಿ 2-3 ಬಕ್ಸೆ ತಗೊಂಬೋದು, ಎಳ್ಳೂರ್ಕೊಂಬೋದು, ಬಿಗ್ಗೆ ತಿನ್ನೋದು. ಹಿಂಗೇ ಮಾಡ್ತಾ ಬಂದಳು. ಈ ಎಳ್ಳು ತಿಂದರೆ ಒಳ್ಳೆ ಚೆನ್ನಾಗಿ ಕೊಬ್ತಾರೆ. ಇವಳು ಕೂಡ ಕಿರಿಯಳು ಚೆನ್ನಾಗಿ ಕೊಬ್ಬಿಳು. ಈ ಎಳ್ಳುರ್ಕಂಡು ತಿಂದು ಕಿರಿಯಳು ಅದೆಷ್ಟು ಕೊಬ್ಬಿಳಪ್ಪ ಅಂದರೆ ಗಂಡ ಎಷ್ಟು ಹೊಡೆದ್ರೂ ತಡ್ಕೊಳ್ಳೋವಷ್ಟು ಕೊಬ್ಬಿದ್ಲು. ಆ ದಿನವೂ ಬಂತು. ಅಂದರೆ ಈ ಗಾಣಿಗೆ ಶೆಟ್ಟಿ ಎಳ್ಕೊಂಡ್ಕೊಂಬಕ್ಕೆ ಅಂತ ಮನೆ ಮುಂದಕ್ಕೆ ಬಂದ. ನೋಡ್ರಪ್ಪ ಒಳ್ಳೆ ರೇಟ್ ಬಂದೈತೆ, ಕೊಡ್ತೀನಿ, ನಿಮ್ಮ ಎಳ್ಳಿದ್ರು ಕೊಡ್ರಿ ಅಂದ. ತಮ್ಮ ಏನು ಮಾಡ್ದ, ಮೊದಲು ಅಣ್ಣನೇ ವ್ಯಾಪಾರ ಮಾಡಲಿ, ಯಾಕೆಂದರೆ ಚೌಕಾಸಿ ಮಾಡಿ ಒಳ್ಳೆ ರೇಟ್ ನಿಗದಿ ಮಾಡ್ತಾನೆ ಅಂತೇಳಿ ಅಣ್ಣನ ಮನೆಗೆ ಕಳಿಸ್ತಾ ಹೋದ. ಗಾಣಿಗೆ ಶೆಟ್ಟಿಗೂ ಅವ್ರ ಅಣ್ಣಂಗೂ ವ್ಯಾಪಾರದ ಚೌಕಾಸಿ ನಡೀತು. ವ್ಯಾಪಾರ ಕೊನೆಗೆ ಬಗೆಹರಿದು ಗಾಡಿಗೆ ಅಣ್ಣನ ಮನೆ ಎಳ್ಳನ್ನು ತುಂಬ್ಕೊಂಡ ಗಾಣಿಗೆ ಶೆಟ್ಟಿ. ಮತ್ತು ತಮ್ಮನ ಮನೆಗೆ ಬಂದ. ತಮ್ಮ ಎಳ್ಳು ಕೊಡಬೇಕಲ್ಲ ಅದೇ ರೇಟ್ಗೆ ಹೋಗಿ ನೋಡ್ದ. ಸೇಕರಿಸಿಟ್ಟಂಥದ್ದು ಏನೈತಲ್ಲಿ ಒಂದು 5-6 ಸೇರು ಮಾತ್ರ ಉಳಿದಿದ್ದೆಲ್ಲ ಇವಳು ಹುರ್ಕೊಂಡು ತಿಂದವಳೆ. ಅರೆ ಎಳ್ಳೇನಾದವು ಅಂತೂ ತಮ್ಮನಿಗೆ ಸಿಟ್ಟು ಬಂತು. ಏನಾದವು ಅಂತ ಕೇಳ್ದ. ಏನಿಲ್ಲ, ಹುರ್ಕೊಂಡು ತಿಂದೆ ಅಂದ್ಲು. ಅಯ್ಯ ನೀನು ಅಂತೇಳಿ ಸರಿಯಾಗಿ ಅವಳಿಗೆ 4 ಏಟೇನು 16-20 ಏಟು ಬಾರಿಸಿ ಆದಮೇಲೆ ಅವಳು ಹೇಳಿದ್ಲು, ಇಲ್ಲ ನಾನು ಒಬ್ಬಳೇ ಏನು ಹುರ್ಕೊಂಡು ತಿನ್ನಲಿಲ್ಲ, ನಮ್ಮ ವಾರ್ಗಿತ್ತಿನ ಹುರ್ಕೊಂಡು ತಿಂತಿಲ್ಲ, ಅದಕ್ಕೆ ನಾನು ಹುರ್ಕೊಂಡು ತಿಂದೆ ಅಂತ. ಅರೇ ಇದೊಳ್ಳೆ ಪಜಿತ್ ಕಿಟ್ಕೊಳ್ತಲ್ಲ, ಅವ್ರು ಹುರ್ಕೊಂಡು ತಿಂದು ಅವ್ರು ಅಷ್ಟೊಂದು ಹೆಂಗಿದಾವೆ ಎಳ್ಳು ಅಂತೇಳಿ ಪಂಚಾಯತಿ ಕಲೆಕ್ಟ್ ಹಾಕ್ದ. ಎಲ್ಲ ಊರಿನಾಗೆ ಗ್ರಾಮ ಪಂಚಾಯತಿ ಅಲ್ಲ, ಅದು ಹಳ್ಳಿಕಟ್ಟೆ ಪಂಚಾಯತಿ. ಅಲ್ಲಿ ಎಲ್ಲ ಕಲ್ತ್ಕೊಂಡ್ರು. ಏನಮ್ಮ ಯಾಕೆ ಏನು ನಿಮ್ಮ ಮನೆಯಲ್ಲಿ ಏನು ಚಟ ಚಟ ಸದ್ದು ಬಂತಲ್ಲ ಏನು ಅಂತ ಕೇಳಿದರು. ಈ ವಾರ್ಗಿತ್ತಿ ಹಿರೇ ಸೊಸೆ ಇದ್ಲಲ್ಲ, ಆ ಕೇಳೇಳು, ಸ್ವಾಮಿ ನನ್ನ ಗಂಡ ಒಂದಿನ ಈ ಜಗಳಗಂಟಿ ಕಡ್ಡಿ ತಂದಿದ್ದ, ಅದನ್ನು ವಾಲ್ಗಿಟ್ರೆ ಚಟ ಚಟ ಅಂತ ಸದ್ದು ಬಂತು. ನನಗೇನು ಗೊತ್ತು ಇದು ನನ್ನ ವಾರ್ಗಿತ್ತಿ ಇದನ್ನು ಎಳ್ಳು ಹುರ್ಕೊಂಡು ತಿಂದವಳೆ ಅಂತ ನನಗೆ ಗೊತ್ತಾಗಲಿಲ್ಲ ಸ್ವಾಮಿ, ನಾನು ಸುಮ್ಮನೆ ಇದ್ದೆ, ನಾನೇನು ಹುರ್ಕೊಂಡು ತಿಂದಿಲ್ಲ. ಅವಳು ಇದನ್ನೇ ಈ ಜಗಳಗಂಟಿ ಮರದ ಒಳಗಿಕ್ಕ ಬರೋ ಸೌಂಡನ್ನೇ ಎಳ್ಳಿನ ಸೌಂಡು ಅಂದ್ಕೊಂಡವಳೆ ಅಂದರು. ಆಗ ಈ ಜಗಳಗಂಟಿ ಮರದ ವಿಷಯ ರಹಸ್ಯ ಬಯಲಾಯಿತು. ಅವತ್ತಿನಿಂದನ ಪಂಚಾಯತಿ ಕಟ್ಟೆಯರು ಹೇಳಿರು, ಯಾರೂ ಕೂಡ ತಮ್ಮ ಮನೆಗೆ ತಂದು ಈ ಜಗಳಗಂಟಿ ಕಡ್ಡಿನ ಒಳಗಿಡಬಾರ್ದು, ಇದರಿಂದ ಜಗಳ ಬರ್ತವೆ ಅಂತೇಳಿ ತೀರ್ಮಾನ ಮಾಡಿ ಎಲ್ಲರಿಗೂ ಕೂಡ ಒಂದು ಆದೇಶ ಹೊರಡಿಸ್ಬಿಟ್ರು. ಆತ್ಮೀಯ ವೀಕ್ಷಕರೇ, ನಿಮಗೂ ಗೊತ್ತಾಯ್ತಲ್ಲ ಈ ಮರಕ್ಕೆ ಹೇಗೆ ಜಗಳಗಂಟಿ ಮರ ಅಂತ ಹೆಸರು ಬಂತು ಅಂತ. ಇರಲಿ, ಈ ಮರದ ಬಗ್ಗೆ ಹೇಳೋದು ಇನ್ನಷ್ಟು ಇದೆ. ನೀವು ಬೇಕು ಅಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಎಲ್ರಿಗೂ ನಮಸ್ತೆ.